ತುಂಗಭದ್ರಾ ಉಳಿಸಿ ಜಾಗೃತಿ ಪಾದಯಾತ್ರೆ. ಸಿಂಧನೂರು ನಗರದ ಸರ್ಕಿಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪಶ್ಚಿಮ ಘಟ್ಟದ ದಟ್ಟ ಅರಣ್ಯಗಳ ಒಡಲಿನಲ್ಲಿ ಹುಟ್ಟುವ ತುಂಗಭದ್ರೆಯ ನದಿಯು ತನ್ನ ಉಪನದಿ ಕಿರುತೊರೆ ಹಳ್ಳಗಳ ಮೂಲಕವೂ ಸದಾ ಕಾಲ ಹರಿದು ಮಲೆನಾಡು ಬಯಲು ಸೀಮೆ ಭಾಗಗಳಿಗೆ ನೀರುಣಿಸುವ ಮೂಲಕ ಜೀವ ನದಿಯಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ತುಂಗಭದ್ರೆಯು ಒಡಲಿಗೆ ಭಾರೀ ಪ್ರಮಾಣದಲ್ಲಿ ವಿವಿಧ ರೀತಿ ತ್ಯಾಜ್ಯಗಳು ಸೇರುತ್ತಿದ್ದು ನೀರನ್ನು ನೇರವಾಗಿ ಬಳಕೆ ಮಾಡುವಂತಾದಾಗ ಅಲ್ಲದೆ ಪಶ್ಚಿಮ ಘಟ್ಟಗಳಲ್ಲಿ ಧಾರಣ ಶಕ್ತಿಗೆ ಮೀರಿ ವಿವಿಧ ಯೋಜನೆ ಕಾಮಗಾರಿಗೆ ಬೃಹತ್ ಪ್ರಮಾಣದ ಅರಣ್ಯ ನಾಶವಾಗುತ್ತಿತ್ತು. ಇದರಿಂದ ಬಯಲು ಸೀಮೆಯು ಬರಡಾಗಬಹುದು ಎಂದು ತಜ್ಞರು ಎಚ್ಚರಿಸಿದ್ದಾರೆ. ಜನಸಂಖ್ಯೆ ಹೆಚ್ಚಳ, ನಗರೀಕರಣದ ಜೊತೆಗೆ ಆಡಳಿತ ವ್ಯವಸ್ಥೆ ನಿರ್ಲಕ್ಷ್ಯದಿಂದ ನದಿ ನೀರು ಕಲುಷಿತವಾಗುತ್ತಾ ಬಂದಿದೆ. ಇಂದು ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಸಾರ್ವಜನಿಕ ಆತಂಕಕ್ಕೆ ಕಾರಣವಾಗಿದೆ. ಇದನ್ನು ಮನಗಂಡ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ಹಾಗೂ ನಿರ್ಮಲ ತುಂಗಭದ್ರಾ ಅಭಿಯಾನ ಸಮಿತಿ ಸಹಯೋಗದೊಂದಿಗೆ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ನದಿಯೊಂದರ ಪಾವಿತ್ರ್ಯತೆ ಕಾಪಾಡುವ ಉದ್ದೇಶದಿಂದ 27 ಡಿಸೆಂಬರ್ 2025 ರಿಂದ 4 ಜನವರಿ 2026 ರವರೆಗೂ ಕಿಷ್ಕಿಂಧ ಗಂಗಾವತಿಯಿಂದ ಮಂತ್ರಾಲಯದವರೆಗೂ ಜನ ಜಾಗೃತಿ ಪಾದಯಾತ್ರೆ ಆಯೋಜಿಸಿದೆ. ಸರ್ಕಾರ ಈ ಬಗ್ಗೆ ಕೂಡಲೇ ಗಮನ ಹರಿಸಬೇಕು ಹಾಗೂ ಮುಂದಿನ ಪೀಳಿಗೆಗೆ ಶುದ್ಧ ಕುಡಿಯುವ ನೀರು ಸಿಗುವಂತೆ ಮಾಡಬೇಕು ಎಂದು ಪರ್ಯಾವರಣ ಟ್ರಸ್ಟ್ ಹಾಗೂ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ಒತ್ತಾಯಿಸಿದೆ ಎಂದರು. ಈ ಸಂದರ್ಭದಲ್ಲಿ ಬಸವರಾಜ್ ಪಾಟೀಲ್ ವೀರಾಪುರ, ಶಾಸಕ ಹಂಪನಗೌಡ ಬಾರ್ದಲಿ, ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಬಿಜೆಪಿ ಮುಖಂಡ ಕೆ ಕರಿಯಪ್ಪ, ಮಲ್ಲನಗೌಡ, ಸಿದ್ದರಾಮೇಶ್, ವೀರೇಶಪ್ಪ ಇಲ್ಲೂರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಚರ್ಚಿಸಿ ನಾವು ಯಾವ ರೀತಿ ಹೋರಾಟ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ವಿ. ಅದನ್ನು ನಾವು ಮುಂದುವರಿಸಲಿಕ್ಕೆ ಆಗಿಲ್ಲ. ನನಗನ್ನಿಸ್ತದೆ ನಮ್ಮ ಕಲ್ಪನೆಯ ಅನುಸಾರ ನಮ್ಮ ಬಸವರಾಜ ಪಾಟೀಲ್ ಅವರ ನೇತೃತ್ವದಲ್ಲಿ ಇಡೀ ಭಾರತದಲ್ಲಿ ಎಲ್ಲ ನದಿಗಳ ಒಂದು ನಿರ್ಮಲತೆ ಕಾಪಾಡುವಂಥ ವಿಚಾರದಲ್ಲಿ ಹೋರಾಟ ಪ್ರಾರಂಭ ಆದ ನಂತರ ಅದು ಬಸವರಾಜ ಪಾಟೀಲ್ ಅವರು ಮತ್ತು ಅವ್ರ ಜೊತೆ ಸೇರಿರ್ತಕ್ಕಂಥ ನಿರ್ಮಲ ತುಂಗಭದ್ರಾ ಸಮಿತಿ ವ್ಯವಸ್ಥೆ ಮಾಡಿಕೊಂಡು ತುಂಗಭದ್ರಾ ಪ್ರಾರಂಭದಿಂದ ಕೊನೆಯವರೆಗೂ ಕೂಡ ನಿರ್ಮಲ ತುಂಗೆಯನ್ನಾಗಿ ವಿಚಾರವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಮಗೆ ಬಹಳ ಸಂತೋಷವನ್ನು ಕೊಟ್ಟಿರುತ್ತೆ. ಹಾಗಾಗಿ ಇವತ್ತು ಈ ಒಂದು ಪಾದಯಾತ್ರೆ, ಈ ಒಂದು ಜನಜಾಗೃತಿ ಅಭಿಯಾನ ಆಂಧ್ರ ಪ್ರದೇಶ ಸಮುದ್ರ ಮಟ್ಟಕ್ಕೆ ಹೋಗುವಂಥ ಸಂದರ್ಭ, ಆಂಧ್ರ ಪ್ರದೇಶ ಸಂಪೂರ್ಣ ಮುಗಿಸಿದ ನಂತರ ಬಸವರಾಜ ಪಾಟೀಲ್ ಹೇಳಿರ್ತಕ್ಕಂಥ ಅದರ ವರದಿಯನ್ನು ತಯಾರು ಮಾಡೋದು ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಸುಮಾರು 600-650 ಕಿಲೋಮೀಟರ್ ಉದ್ದ ಇರತಕ್ಕಂಥ ಈ ನದಿಯ ಪಾತ್ರದಲ್ಲಿ ಬರತಕ್ಕಂಥ ಎಲ್ಲ ಹಳ್ಳಿಗಳನ್ನು ನನ್ನ ಸಲಹೆ, ಯಾಕಂದರೆ ಒಂದೇ ದಡದಿಂದ ಹೋಗೋದ್ರ ಜೊತೆಗೆ 2 ದಡಗಳನ್ನು ನೋಡಿಕೊಂಡು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಗ್ರಾಮೀಣ ಜನತೆ ಏನೇನು ಕೆಲಸಗಳು ಈ ನದಿಗೆ ತ್ಯಾಜ್ಯವನ್ನು ಯಾವ ಮೂಲಗಳಿಂದ ಬರ್ತವೆ, ಏನಿಲ್ಲ ಅದನ್ನು ಯಾವ ರೀತಿ ತಡೆ ಹಿಡಬೇಕು ಅನ್ನೋದನ್ನು ಒಂದು ಗುರಿಯನ್ನು ನಾವು ಇಟ್ಕೊಳ್ಬೇಕಾಗುತ್ತೆ. ಯಾಕಂದರೆ ಒಂದೇ ಹಳ್ಳಿ ಒಂದು ಪಟ್ಟಣ ಆಗಿದ್ದರೆ ಮಾಡಿ ಮುಗಿಸ್ಬೋದಾಗಿತ್ತು. 640 ಕಿಲೋಮೀಟರ್ನಲ್ಲಿ ನಂಬರ್ ಆಫ್ ವಿಲೇಜಸ್ ಆ ಕಡೆ ಈ ಕಡೆ ಎಷ್ಟು ಬರ್ತಾವೆ, ಅದರಿಂದ ಎಷ್ಟು ನಿಸರ್ಗದಿಂದ ನೈರ್ಮಲ್ಯ ಹಾಳಾಗುತ್ತೆ ಮತ್ತು ನೀರಿನ ಒಂದು ಪರಿಸರ ಯಾವ ರೀತಿ ಹಾಳಾಗ್ತಕ್ಕಂಥದ್ದನ್ನು ಗುಡಿಸ್ತಕ್ಕಂಥ ಕೆಲಸ ಮಾಡಿ ಅದಕ್ಕೆ ಯಾವ ರೀತಿ ಪ್ಲ್ಯಾನ್ಗಳನ್ನು ಮಾಡಬೇಕು ಅದನ್ನು ಪ್ಲ್ಯಾನ್ಗಳು ಮಾಡಬೇಕಾಗುತ್ತೆ. ನಂಬರ್ 1. ಎರಡನೇದು, ನದಿಯ ಪಾತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂಥ ದೊಡ್ಡ ದೊಡ್ಡ ಕೈಗಾರಿಕೆಗಳು, ಸರ್ಕಾರ ಮಟ್ಟದಲ್ಲಿ ಆಗ್ತಕ್ಕಂಥ ನಿರ್ಧಾರಗಳು. ಇದಕ್ಕೆ ಎಲ್ಲಾದರೂ ಒಂದು ಕಡೆ ದೊಡ್ಡ ಬಹಿರಂಗ ಸಭೆಯನ್ನು ಮಾಡಿ ಸಲಹೆಯನ್ನು ಮಾಡಿ ಮುಖ್ಯಮಂತ್ರಿಗಳನ್ನು, ಪೊಲ್ಯೂಷನ್ ಬೋರ್ಡ್ ಚೇರ್ಮನ್ನ ಮತ್ತು ಕೈಗಾರಿಕಾ ಮಂತ್ರಿಗಳನ್ನು ಮತ್ತು ನಿಮ್ಮ ಈ ಸಂಸ್ಥೆಯಿಂದ ಏನು ಪ್ರಾರಂಭ ಮಾಡಿದರೆ ಅದರಲ್ಲಿ ಯಾರ್ಯಾರು ಗೌರವಾನ್ವಿತರನ್ನ ಇನ್ವೈಟ್ ಮಾಡಿಕೊಂಡು ಆ ಸಭೆ ಮಾಡಿ ಆ ಸಭೆಯಲ್ಲಿ ಕೆಲವೊಂದು ತೀರ್ಮಾನ ತಗೊಂತಂದರೆ ಇದಕ್ಕೊಂದು ರೂಪರೇಷೆ ಮಾಡೋದು ಭಾಳ ಅನುಕೂಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಒಂದು ಕಾರ್ಯ. ಯಾಕಂದರೆ ಮೇನ್ ಇಂಪಾರ್ಟೆಂಟ್ ಪೊಲ್ಯೂಷನ್ ಬೋರ್ಡ್
ಪ್ರತಿಯೊಂದಕ್ಕೂ ಯಾವುದೇ ಒಂದು ಸಣ್ಣ ಕೆಲಸ ಸ್ವಚ್ಛತೆ, ನೈರ್ಮಲ್ಯ ಸ್ವಚ್ಛತೆ ಅನ್ನೋದ ಪರಿಸರದಿಂದ ಪೊಲ್ಯೂಷನ್ ಬೋರ್ಡ್ ಬಂದ ಉಂಟು. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ತಕ್ಕಂಥ ಕೆಲಸ ಆಗಬೇಕು. ಮತ್ತು ಈ ಕಾರ್ಯಕ್ರಮ ಮಾಡೋದು ಇದ್ರ ಬಗ್ಗೆ ಈಗಾಗಲೇ ಅವ್ರು ಸವಿಸ್ತಾರವಾಗಿ ಹೇಳಿದ್ದಾರೆ, ಎಲ್ಲೆಲ್ಲಿ ಏನೇನು ಮಾಡಿದ್ದೀರಿ, ಏನೇನಿಲ್ಲ, 3ನೇ ಹಂತದ ಕಾರ್ಯಕ್ರಮ, 4ನೇ ಹಂತದ್ದು ಮಂತ್ರಾಲಯದವರೆಗೆ ಮುಟ್ಟಿಸ್ತೀವಿ ಅಂತೇಳಿ. ಅದ್ರ ಬಗ್ಗೆ ನಾವೆಲ್ಲ, ಯಾಕಂದರೆ ಭಾಳಷ್ಟು ನುರಿತವರೇ ಎಲ್ಲದರ ಸೇರಿದ್ದೀವಿ. ಈ ನೀರಾವರಿ ತಜ್ಞರಿರ್ಬೋದು, ಪರಿಸರ ತಜ್ಞರಿರ್ಬೋದು, ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಜನಜೀವನದ ವಿಚಾರದಲ್ಲಿ ಪರಿಸರವನ್ನೇ ಯಾವ ರೀತಿ ಬದಲಾವಣೆ ಮಾಡಬೇಕು ಅನ್ನೋ ಯೋಚನೆಗಳಿರ್ತಕ್ಕಂಥ, ಸ್ಥಿರ ಮಾಡ್ತಕ್ಕಂಥ ಗಣ್ಯ ವ್ಯಕ್ತಿಗಳಿರ್ಬೋದು, ಅವರೆಲ್ಲರ ಸಲಹೆ ಸೂಚನೆಗಳನ್ನು ಪಡ್ಕೊಂಡು ಇದಕ್ಕೊಂದು ಕಾಂಕ್ರೀಟ್ ಆಗಿ ಈ ನಿರ್ಮಲಾ ತುಂಗಭದ್ರಾ ಅಭಿಯಾನದ ಬಗ್ಗೆ ನೀವೆಲ್ಲರೂ ಈಗಾಗಲೇ ಸಾಕಷ್ಟು ಕೇಳಿದ್ದೀರಿ. ನಾವು 2 ಹಂತಗಳನ್ನು 6 ಜಿಲ್ಲೆಗಳಲ್ಲಿ, ಒಂದು ಹಂತ ಶೃಂಗೇರಿಯಿಂದ ಹರಿಹರವರೆಗೆ, 2ನೇ ಹಂತ ಹರಿಹರದಿಂದ ನಮ್ಮ ಕಿಷ್ಕಿಂಧೆಯವರೆಗೆ, 3ನೇ ಹಂತ ಕಿಷ್ಕಿಂಧೆಯಿಂದ ಮಂತ್ರಾಲಯದವರೆಗೆ. ಅಲ್ಲಿಗೆ ನಮ್ಮ ಕರ್ನಾಟಕ ಬಾರ್ಡರ್ ಮುಗಿಯುತ್ತೆ. ಅಲ್ಲಿಗೆ 610 ಕಿಲೋಮೀಟರ್ ತುಂಗೆ ಪ್ರವಹಿಸ್ತಾರೆ. ಆ 4ನೇ ಹಂತವನ್ನು ಆಂಧ್ರ ಪ್ರದೇಶದವರು ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ಮತ್ತು ನಮ್ಮ ರಿವರ್ ಆಕ್ಟಿವಿಸ್ಟ್ ಆಗಿರ್ತಕ್ಕಂಥ ಪವನ್ ಕಲ್ಯಾಣ್ ಅವರು ಟಿಸಿಎಂ ಆಗಿದ್ದಾರೆ. ಅವರು ಮಂತ್ರಾಲಯದಿಂದ ಶ್ರೀಶೈಲಂವರೆಗೆ ಅವರು ಮುಂದುವರಿಸ್ತಾರೆ. ಅದು ಬಹುಶಃ ಅಕ್ಟೋಬರ್ ನವೆಂಬರಲ್ಲಿ ಪ್ರಾರಂಭ ಆಗುತ್ತೆ. ಹೀಗಾಗಿ ನಮ್ಗೆ ಉಳಿದಿರೋ 3 ಜಿಲ್ಲೆ ಅಂದರೆ ಕೊಪ್ಪಳ ಜಿಲ್ಲೆ, ಬಳ್ಳಾರಿ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆ. ನಿನ್ನೆ ಅದ್ದೂರಿಯಾಗಿ ಕೊಪ್ಪಳದಲ್ಲಿ ಯಾತ್ರೆ ಪ್ರಾರಂಭ ಆಗಿದೆ. ಅದರಲ್ಲಿ ವಿರೂಪಾಕ್ಷಪ್ಪ ಅವರು ಕೂಡ ಇಲ್ಲಿ ಭಾಗವಹಿಸಿದರು. ತುಂಬ ಪಾದಯಾತ್ರೆ ನಗರದಲ್ಲೆಲ್ಲ ಸಂಚರಿಸಿ ಬಳ್ಳಾರಿ ಒಂದು ತಾಲೂಕಾದಂಥ ಕಂಪ್ಲಿಯನ್ನು ನಾವು ಪ್ರವೇಶ ಮಾಡಿದ್ದೀವಿ. ಅಲ್ಲಿ DR ಪಾಟೀಲ್ ಅವರು ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸರ ಮೊಮ್ಮಗಳಾದ ರಾಜಶ್ರೀ ಚೌಧರಿ ಮತ್ತು ಈ ರಾಷ್ಟ್ರದ ಜಲಪುರುಷ ಅನಿಸ್ಕೊಂಡಿರ್ತಕ್ಕಂಥ ಡಾಕ್ಟರ್ ರಾಜೇಂದ್ರ ಸಿಂಗ್ ಇವರೆಲ್ಲರೂ ನಗರಾದ್ಯಂತ ಪಾದಯಾತ್ರೆ ಮಾಡಿ ನಾವು ನಿನ್ನೆ ಹಾಲ್ಟ್ ಬಂದು ಕಾರ್ಟಿಗೆಯಲ್ಲಿ ಹಾಲ್ಟ್ ಮಾಡಿದ್ದೀವಿ. ದಾರಿ ಉದ್ದಕ್ಕೂ ಸಭೆಗಳಾಗಿದ್ದಾವೆ. ಅಭೂತಪೂರ್ವವಾದ ಜನ ಬೆಂಬಲ ದೊರಕಿದೆ, ಮಠಾಧೀಶರ ಬೆಂಬಲ ದೊರಕಿದೆ. ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿ ರಾಜನೇತಾರರು ಎಲ್ಲರೂ ಪಕ್ಷಾತೀತವಾಗಿ ಯಾವುದೇ ಭೇದ ಭಾವವಿಲ್ಲದೆ ಇದಕ್ಕೆ ತುಂಬ ಹೃದಯದಿಂದ ತನು ಮನ ಧನಗಳಿಂದ ಸಹಕರಿಸಿದ್ದಾರೆ. ಬಸವರಾಜ್ ಪಾಟೀಲ್ರ ನೇತೃತ್ವದಲ್ಲಿ ಈಗಾಗಲೇ 2 ಹಂತಗಳನ್ನು ಮುಗಿಸಿ ಇವತ್ತು 3ನೇ ಹಂತಕ್ಕೆ ಕಾಲಿಟ್ಟಿದೆ. ಬಹುತೇಕ 3ನೇ ಹಂತ ಮುಗಿದ್ರೆ ಕರ್ನಾಟಕ ಮುಗಿತದೆ, ಆಂಧ್ರಕ್ಕೆ ಹೋಗ್ತಾ ಇದೆ. ಈ ನದಿಗಳು ನಮ್ಮಲ್ಲಿ ವಾಡಿಕೆ ಇದೆ. ತುಂಗಾ ಸ್ನಾನ, ಗಂಗಾ ಸ್ನಾನಂ, ತುಂಗಾ ಪಾನಂ. ಗಂಗೆ ಸ್ನಾನಕ್ಕೆ ಯೋಗ್ಯ ಇದ್ದಾಳೇನೋ, ತುಂಗೆ ಕುಡಿಯೋದಕ್ಕೆ ಯೋಗ್ಯ ಇದ್ದಾಳೋ ಅನ್ನೋದು ನಮ್ಮ ಮುಂದಿರುವ ದೊಡ್ಡ ಪ್ರಶ್ನೆ. ನಾವೇನೋ ಒಂದು ಹಂತಕ್ಕೆ ಬಂದಿದ್ದೀವಿ. ಮುಂದಿನ ಪೀಳಿಗೆಗೆ ಈ ತುಂಗೆಯನ್ನು ಕುಡಿಯೋದಕ್ಕಾದರೂ ಯೋಗ್ಯವಾಗಿ ಇಡಬೇಕಾದ ಅವಶ್ಯಕತೆ ನಮ್ಮೆಲ್ಲರ ಮೇಲೆ ಕೂಡ ಇದೆ. ಮುಂದಿನ ಪೀಳಿಗೆಗೆ ಈಗಾಗಲೇ ರಿಪೋರ್ಟ್ಗಳು ಬಂದಿಲ್ಲ, ತುಂಗಭದ್ರೆ ನೀರು ಕುಡಿಯೋದಕ್ಕೆ ಯೋಗ್ಯ ಇಲ್ಲ, ಕಲುಷಿತ ಆಗಿದೆ ಅನ್ನುವ ರಿಪೋರ್ಟ್ಗಳು ಸರ್ಕಾರ ಮಟ್ಟದಲ್ಲಿ ಈಗಾಗಲೇ ಕೈಗೆ ಬಂದಿದ್ದಾವೆ. ಆ ಕಲುಷಿತವನ್ನು ಎಲ್ಲಾಗ್ತದೆ ಅನ್ನೋದಕ್ಕೆ ಹೈಯೆಸ್ಟ್ ಆಗೋದು ಇಂಡಸ್ಟ್ರಿಗಳಿಂದ, ಸೆಕೆಂಡ್ ಹೈಯೆಸ್ಟ್ ಆಗೋದು ದೊಡ್ಡ ದೊಡ್ಡ ನಗರಗಳು, ಸಿಂಧನೂರು ಇರ್ಬೋದು, ಮಾನ್ವಿ ಇರ್ಬೋದು. ಅಲ್ಲಿ ದೊಡ್ಡ ದೊಡ್ಡ ನಗರಗಳಲ್ಲಿ ಹೆಚ್ಚು ಚರಂಡಿಗಳ ನೀರುಗಳನ್ನು ಈ ನದಿಗಳಿಗೆ ಬಿಡ್ತಾರೆ. ಇದನ್ನು ಸರಿಪಡಿಸೋದಕ್ಕೆ ಅವಕಾಶ ಇಲ್ಲ ಅಂತೇನಿಲ್ಲ. ಈಗ ಟೆಕ್ನಾಲಜಿ ಬಂದಿರೋದ್ರಿಂದ ನಾವು ಸಿಂಧೂರಿನಲ್ಲೇ ಎಲ್ಲಿ ನಾವು ನದಿಗೆ ಅಥವಾ ಹಳ್ಳಕ್ಕೆ ನೀರು ಬಿಡ್ತೀವಿ, ಪ್ಯೂರಿಫೈ ಮಾಡಿ ಆ ನೀರನ್ನು ಬಿಟ್ಟರೆ ಇದಕ್ಕೆ ಒಂದು ಪರಿಹಾರ ಸಿಗ್ತದೆ. ಪರಿಹಾರ ಇರಲಾರ್ದ ಸಮಸ್ಯೆ ಅಂದರೆ ಅದಕ್ಕೊಂದು ಪರಿಹಾರ ಇದ್ದೇ ಇರ್ತದೆ. ಪರಿಹಾರ ಇಲ್ಲದೇ ಇದ್ದರೆ ಅದು ಸಮಸ್ಯೆನೇ ಅಲ್ಲ. ಇದನ್ನ ಸರಿಪಡಿಸೋದಕ್ಕೆ ಈಗ ಬಸವರಾಜ್ ಪಾಟೀಲ್ ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕ್ನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು.
Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.